ಹಾಗೋ ಹೀಗೋ ನಮ್ಮ ಇಂಟರ್ನ್ಶಿಪ್ ಅಲ್ಲಿ ನನ್ನ ಸರ್ಜರಿ ಪೋಸ್ಟಿಂಗ್ ಮುಗಿಯೋ ಟೈಮ್ ಬಂದೇ ಬಿಡ್ತು. ಹಾಗಂತ ಇವತ್ತೇನು ನನ್ನ ಲಾಸ್ಟ್ ಡೇ ಇನ್ ಸರ್ಜರಿ ಅಲ್ಲ, ಇನ್ನೂ 3 ಡೇಸ್ ಉಳಿದಿದೆ. ಸರ್ಜರಿ ಅಂದ್ರೆ ನೀವೆಲ್ಲರೂ ಸರ್ಜರಿ ಮಾಡೋದು ಅಷ್ಟೇ ಅಂತ ಅನ್ಕೊಂತಿರ್ತೀರಾ, ಬಟ್ ಆಕ್ಚುಲಿ ಅದಲ್ಲ. ಸರ್ಜರಿಗಿಂತ ಮುಂಚೆ ಪೇಷಂಟ್ ನ ಪ್ರಿಪೇರ್ ಮಾಡೋದ್ರಿಂದ ಹಿಡಿದು ಸರ್ಜರಿ ಆದ್ಮೇಲೆ ಅವರು ಹುಷಾರಾಗಿ ನಾರ್ಮಲ್ ಆಗೋ ತನಕನೂ ಅವರ ರೆಸ್ಪಾನ್ಸಿಬಿಲಿಟಿ ಸರ್ಜನ್ಸ್ ಕೈಯಲ್ಲೇ ಇರುತ್ತೆ. ಇದು ಎಷ್ಟು ಕಷ್ಟ ಅಂತ ನನಗೆ ಸರ್ಜರಿ ಪೋಸ್ಟಿಂಗ್ ಅಲ್ಲೇ ಗೊತ್ತಾಗಿದ್ದು. ಅಂಡ್ ನಮ್ಮ ಕೆಲಸ ಏನಂದ್ರೆ ಪೇಷಂಟ್ಸ್ OPD ಗೆ ಬಂದಾಗ ಅವ್ರಿಗೆ ಏನಾಗಿದೆ ಅಂತ ಡಯಾಗ್ನೋಸ್ ಮಾಡಿ ಅವ್ರಿಗೆ ಹಿಸ್ಟ್ರಿ ಎಲ್ಲ ತಗೊಂಡು ಅವ್ರಿಗೇನಾದ್ರೂ ಸರ್ಜರಿ ರಿಕ್ವೈರ್ಮೆಂಟ್ ಇದ್ರೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡು ವಾರ್ಡ್ಗೆ ಶಿಫ್ಟ್ ಮಾಡಿಸಿ, ಅಂಡ್ ವಾರ್ಡ್ಗೆ ಶಿಫ್ಟ್ ಮಾಡಿದಾದ್ಮೇಲೆ ಅವ್ರಿಗೆ IV ಫ್ಲೂಯಿಡ್ಸ್ ಹೋಗ್ತಿದ್ಯಾ, ಏನೇನು ಟ್ಯಾಬ್ಲೆಟ್ಸ್ ಬೇಕು ಎಲ್ಲಾನು ನೋಡ್ಕೊಂಡು ಅಂಡ್ ಡೈಲಿ ಅವ್ರಿಗೆ ಫಾಲೋ ಅಪ್ ಮಾಡಬೇಕು. ಇದ್ರ ಮಧ್ಯೆ ಅಡ್ಮಿಟ್ ಆಗಿರೋ ಪೇಷಂಟ್ಸ್ಗೆ ಸರ್ಜರಿ ಕೂಡ ನಾವು ಅಟೆಂಡ್ ಆಗಬೇಕು. ಸೊ ಪೇಷಂಟ್ಸ್ OPD ಗೆ ಬರೋದ್ರಿಂದ ಹಿಡಿದು ಸರ್ಜರಿ ಆದ್ಮೇಲೆ ಅವರು ಹುಷಾರಾಗೋ ತನಕನೂ ನಮ್ಮ ಜೊತೆನೇ ಇರ್ತಾರೆ, ನಾವೇ ಅವ್ರಿಗೆ ನೋಡ್ಕೊಂತಿರ್ತೀವಲ್ಲ. ಸೊ ಅವರು ನಮ್ಗೊಂಥರ ಕ್ಲೋಸ್ ಆಗ್ಬಿಟ್ಟಿರ್ತಾರೆ. ಇದೆಲ್ಲದರ ಮಧ್ಯೆ ನನಗೆ ಈ ನಡುವೆ ತುಂಬಾನೇ ಟಯರ್ಡ್ ಆಗ್ತಿದೆ ಅಂತ ಒಂದು ಅನಿಮಿಯಾ ಪ್ರೊಫೈಲ್ ಕೊಡೋಣ ಅಂತ ಕೊಟ್ಟೆ. ಇದು ನಂದೇ ಕೈ, ಆಮೇಲೆ ಬೇರೆ ಯಾರ್ಯಾರ್ದೋ ಹಾಕ್ತಿದ್ದೀನಿ ಅಂತ ಅನ್ಕೊಂಡ್ಬೇಡಿ. ಸೊ ಇಷ್ಟು ನನ್ನ ಸರ್ಜರಿ ಪೋಸ್ಟಿಂಗ್ ನ ಕತೆ. ಮತ್ತೆ ಸಿಗೋಣ, ಬಾಯ್.